ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 to 4 ಸೆಂಟೆನ್ಸಸ್. 2 ರಿಂದ 4 ವಾಕ್ಯಗಳಲ್ಲಿ ಉತ್ತರವನ್ನ ಬರಿಬೇಕು ಮಕ್ಕಳೇ. ವಾಟ್ ಆರ್ ದ ಕಾಸಸ್ ಆಫ್ ದ ಚೈಲ್ಡ್ ಲೇಬರ್ ಪ್ರಾಬ್ಲಮ್? ಸೊ ಚೈಲ್ಡ್ ಲೇಬರ್ ಅಂದ್ರೆ ಬಾಲಕಾರ್ಮಿಕ ಪದ್ಧತಿಗೆ ಕಾರಣಗಳೇನು? Children below 14 years are being employed in various fields. ಬೇರೆ ಬೇರೆ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾರೆ, ಕಾರ್ಖಾನೆಗಳಲ್ಲಿ, ಪ್ಲಾಂಟೇಶನ್ಗಳಲ್ಲಿ. ಓಕೆ, ಸೊ ಮೆನಿ ಆಫ್ ದ ಚಿಲ್ಡ್ರನ್ ಲೇಬರರ್ಸ್ ವರ್ಕ್ ಇನ್ ರೂರಲ್ ಏರಿಯಾಸ್ ಲೈಕ್ ಫೀಲ್ಡ್ಸ್, ಫಾರ್ಮ್ಸ್ ಅಂಡ್ ಪ್ಲಾಂಟೇಶನ್ಸ್. ಗ್ರಾಮೀಣ ಪ್ರದೇಶಗಳಲ್ಲಿ ಗದ್ದೆಗಳು, ಹೊಲಗಳು ಮತ್ತು ಪ್ಲಾಂಟೇಶನ್ಗಳಲ್ಲಿ ವರ್ಕ್ ಮಾಡ್ತಾರೆ. ದ ರೆಸ್ಟ್ ಆಫ್ ದ ರೆಸ್ಟ್ ವರ್ಕ್ ಇನ್ ಅರ್ಬನ್ ಅಂಡ್ ಇಂಡಸ್ಟ್ರಿಯಲ್ ಏರಿಯಾಸ್. ಸೊ ಅರ್ಬನ್ ನಗರ ಪ್ರದೇಶಗಳು, ಉಳಿದವರು ನಗರ ಪ್ರದೇಶಗಳಲ್ಲಿ ಒಂದು ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಾರೆ ಮಕ್ಕಳು. ಇದಕ್ಕೆ ಕಾರಣ ಏನು ಅಂತಂದ್ರೆ ಪಾವರ್ಟಿ, ಡೊಮೆಸ್ಟಿಕ್ ಕಾನ್ಫ್ಲಿಕ್ಟ್ಸ್, ಬಡತನ, ಮತ್ತು ಡೊಮೆಸ್ಟಿಕ್ ಕಾನ್ಫ್ಲಿಕ್ಟ್ಸ್ ಅಂದ್ರೆ ಮನೆಗಳಲ್ಲಿ ನಡೆಯುವಂತಹ ಜಗಳಗಳು, ಡಿವೋರ್ಸ್. ಓಕೆ, ಇದು ಒಂದು ಮುಖ್ಯ ಕಾರಣ ಆಗತ್ತೆ, ವಿಚ್ಛೇದನ. ಡೊಮೆಸ್ಟಿಕ್ ವೈಲೆನ್ಸ್, ಗೃಹ ಹಿಂಸೆ, ಗೃಹ ಕೃತ್ಯಗಳು, ಹಿಂಸೆ, ಮನೆಯಲ್ಲಿ ನಡೆಯುವಂತಹ ಹಿಂಸಾತ್ಮಕ ಅಪರಾಧಗಳು, ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಕರಿತೀವಿ. ಎಕ್ಸೆಸಿವ್ ಕಂಟ್ರೋಲ್, ಓವರ್ ಕಂಟ್ರೋಲ್ ಮಾಡುವಂಥದ್ದು. ಗ್ರೀಡ್ ಆಫ್ ಇಂಡಸ್ಟ್ರಿಯಲಿಸ್ಟ್ ಅಂದ್ರೆ ಕಾರ್ಖಾನೆಗಳಲ್ಲಿ ಕೈಗಾರಿಕೋದ್ಯಮಿಗಳ ಒಂದು ದುರಾಸೆಯು ಕೂಡ ಇದಕ್ಕೆ ಕಾರಣ ಆಗುತ್ತೆ. ಕಡಿಮೆ ಸಂಬಳ, ಕೂಲಿಯನ್ನ ಕೊಟ್ಟು ಮಕ್ಕಳ ಹತ್ರ ಕೆಲಸ ಮಾಡಿಸ್ಕೊಳ್ಳೋದು, ದಟ್ ಈಸ್ ಗ್ರೀಡ್ ಆಫ್ ಇಂಡಸ್ಟ್ರಿಯಲಿಸ್ಟ್. ಇಲ್ಲಿಟ್ರೆಸಿ, ಅನಕ್ಷರತೆ, ಇದು ಕೂಡ ಒಂದು ಮುಖ್ಯ ಕಾರಣ. ಓಕೆನಾ. ಕಿಡ್ನಾಪಿಂಗ್ ಅಂದ್ರೆ ಮಕ್ಕಳನ್ನ ಕಿಡ್ನಾಪ್ ಮಾಡುವಂಥದ್ದು, ಕಿಡ್ನಾಪಿಂಗ್ ಆಫ್ ಚಿಲ್ಡ್ರನ್ ಅಂಡ್ ಪ್ಲೆಡ್ಜಿಂಗ್ ದೆಮ್ ಎಟ್ಸೆಟ್ರಾ. ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅವರನ್ನ ಬಾಲಕಾರ್ಮಿಕ ಪದ್ಧತಿಗೆ ದೂಡುವಂತಹ ಒಂದು ಕೆಲವೊಂದು ರ್ಯಾಕೆಟ್ಸ್ ಗಳು ನಡೀತಾ ಇವೆ. ಓಕೆನಾ. ಸೊ ಆರ್ ದ ಕಾಸಸ್ ಬಿಹೈಂಡ್ ಚೈಲ್ಡ್ ಲೇಬರ್ ಅಂಡ್ ಇಟ್ಸ್ ಇನ್ಕ್ರೀಸ್. ಸೊ ಇವೆಲ್ಲ ಕಾರಣಗಳಿಂದಾಗಿ ಬಾಲಕಾರ್ಮಿಕ ಪದ್ಧತಿ ಹೆಚ್ಚಾಗ್ತಾ ಇದೆ ಮತ್ತು ಅದು ಕೂಡ ಪ್ರಿವೇಲಿಂಗ್ ಸೊಸೈಟಿಯಲ್ಲಿ ಇನ್ನೂ ಇರೋದಕ್ಕೆ ಇದೇ ಕಾರಣ. ಏನು ಅಂತಂದ್ರೆ ಒಂದು ಬಡತನ, ಮನೆಗಳಲ್ಲಿ ನಡೆಯುವಂತ ಅಪರಾಧಗಳು, ಹಿಂಸೆ, ನಿಯಂತ್ರಣ, ಎಕ್ಸೆಸಿವ್ ನಿಯಂತ್ರಣವನ್ನ ಇಟ್ಟುಕೊಳ್ಳೋದಿಕ್ಕೆ ಟ್ರೈ ಮಾಡ್ತಾ ಇರೋದು. ಆಮೇಲೆ ಕೈಗಾರಿಕೋದ್ಯಮಿಗಳ ಒಂದು ದುರಾಸೆಯ ಪ್ರತಿಫಲವಾಗಿ, ಅನಕ್ಷರತೆಯಿಂದ ಮತ್ತು ಮಕ್ಕಳನ್ನ ಕಿಡ್ನಾಪ್ ಮಾಡುವಂತಹ ಕೆಲವೊಂದು ರ್ಯಾಕೆಟ್ಸ್ ಗಳ ಮೂಲಕ ಈ ಒಂದು ಬಾಲಕಾರ್ಮಿಕ ಪದ್ಧತಿ ಈಗಲೂ ಜಾರಿಯಲ್ಲಿ ಇದೆ.